ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ರವಿ HR ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ, ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಬೆಂಗಳೂರಿಂದ ಒಂದು ಹೊಸ ನೋಟಿಫಿಕೇಶನ್ ಬಿಡುಗಡೆಯಾಗಿದೆ. ಯಾವುದು ಅಂತಂದರೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಿಂದ. ಸೊ ಅದು ಯಾವುದು ಅಂತಂದರೆ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಂತ ಇದೆ. ಸೊ ಅದರಲ್ಲಿ ಯಾವುದು ಅಂತಂದರೆ ನಾನ್ HKದು ಪೋಸ್ಟ್ ಇದ್ದವು, HKದು ಇದ್ದವು. ಸೊ ಇವಾಗ ನಾನ್ HKದಲ್ಲಿ ಯಾವ್ಯಾವ ಖಾಲಿ ಎಷ್ಟೆಷ್ಟು ಪೋಸ್ಟ್ ಇದ್ದವು, ಯಾವ್ಯಾವುದಕ್ಕಿದ್ದವು, ಯಾವ ಟೆಕ್ನಿಕಲ್ ಕೋರ್ಸಿಗೆ ಎಷ್ಟೆಷ್ಟು ಪೋಸ್ಟ್ ಇದ್ದವು, ಮತ್ತು ಯಾವ್ಯಾವ ಡಿಗ್ರಿ ಇದ್ದವ್ರು ಯಾವ್ಯಾವ ಅಪ್ಲೈ ಮಾಡ್ಬೋದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಲ್ಲಿ ಖಾಲಿ ಇರುವ ಹುದ್ದೆಗಳ ಸಂಖ್ಯೆ ಮತ್ತು ಹುದ್ದೆಗಳ ವಿವರ, ವೇತನ ಶ್ರೇಣಿ ಮತ್ತು ಹುದ್ದೆಗಳ ಸಂಖ್ಯೆ ನೋಡ್ತಾ ಹೋಗೋಣ. ಒಂದೇದೇನು ಅಂತಂದರೆ ಸಹಾಯಕ ಅಭಿಯಂತರರು. ಇಲ್ಲಿ ಸಹಾಯಕ ಅಭಿಯಂತರರು ಅಂತಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಸಿವಿಲ್, ಅಂದರೆ ಟೆಕ್ನಿಕಲ್ ಅಂತಂದರೆ ಯಾರು ಇಂಜಿನಿಯರಿಂಗ್ನ ಸಿವಿಲ್ ಡಿಪಾರ್ಟ್ಮೆಂಟಲ್ಲಿ, ಅಂದರೆ ಸಿವಿಲ್ ಇಂಜಿನಿಯರಿಂಗ್ ಯಾರು ಮುಗಿಸಿರ್ತೀರ, ಸೊ ಗ್ರೂಪ್ ಬಿ. ಸೊ ಇದು ಕೂಡ ಟೋಟಲ್ ಹುದ್ದೆಗಳ ಸಂಖ್ಯೆ ಎಷ್ಟು ಇದಾವೆ ಅಂತಂದರೆ 13 ಇದಾವೆ. ಅದೇ ರೀತಿ ಸಹಾಯಕ ಅಭಿಯಂತರರು, ಸೊ ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಅಂದರೆ ಗ್ರೂಪ್ ಬಿ ಇದು ಕೂಡ. ಸೊ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ನವ್ರು ಯಾರು ಇರ್ತಿರಲ್ಲ 4 ಹುದ್ದೆಗಳಿದ್ದು. ಸೊ ಇದನ್ನು ಅವ್ರು ಅಪ್ಲೈ ಮಾಡ್ಬೋದು. ಅದೇ ರೀತಿ ಆದಂಥ ನೆಕ್ಸ್ಟ್ ಏನಂತಂದರೆ ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ಲಿಗೆ ಸಂಬಂಧಿಸಿದಂಥದ್ದು, ಅದಕ್ಕೂ ಕೂಡ 2 ವೇಕೆನ್ಸೀಸ್ ಖಾಲಿ ಇದ್ದವು. ಸೊ ಅದೇ ರೀತಿಯಾದಂಥ ಕಂಪ್ಯೂಟರ್ ಸೈನ್ಸ್ CS ಕೂಡ ಇದೆ. ಇಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್ ಕಂಪ್ಯೂಟರ್ ಸೈನ್ಸ್ ಅಂತ ಇದೆಯಲ್ಲ, ಒಂದು ಪೋಸ್ಟ್ ಮಾತ್ರ ಖಾಲಿ ಇದೆ. ಸೊ ಅದೇ ರೀತಿಯಾದಂಥದ್ದು ಏನು ಅಂತಂದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ ಸಿವಿಲ್, ಇದು ಗ್ರೂಪ್ C ಇಂದ. ಸೊ ಇಲ್ಲಿ ಕೂಡ 20 ಪೋಸ್ಟ್ ಖಾಲಿ ಇದ್ದಾವೆ. ಸೊ ಇದನ್ನು ಡೆಫಿನೆಟ್ಲಿ ಡಿಪ್ಲೊಮೊ ಇನ್ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ತವ್ರು ಅಪ್ಲೈ ಮಾಡ್ಬೋದು ಅಂತ ಅನ್ಕೋತೀನಿ ನಾನು. ಸೊ ಅದೇ ರೀತಿಯಾದಂಥದ್ದು ಏನು ಅಂತಂದರೆ ನೆಕ್ಸ್ಟ್ ಜೂನಿಯರ್ ಅಸಿಸ್ಟೆಂಟ್ ಎಲೆಕ್ಟ್ರಿಕಲ್ ಇದೆಯಲ್ಲ, ಸೊ ಇದು 20+1 ಅಂತಂದರೆ 20 ಹುದ್ದೆಗಳು ನೇರವಾಗಿದ್ದು, ಒಂದು ಹಿಂಬಾಗಿ ಅಂತಂದರೆ ಬ್ಯಾಲೆನ್ಸ್ ಬ್ಯಾಕ್ಲಾಗ್ಸ್ ಇದೆ ಅಂತಂದರೆ ಒಂದು ಹೋದಲ್ಲಿ ಎಕ್ಸಾಮಲ್ಲಿ ಖಾಲಿಯಾಗಿ ಬ್ಯಾಕ್ಲಾಗ್ಸ್ ಉಳ್ಕೊಂಡಿರುತ್ತೆ. ಸೊ ಅದನ್ನು ಪ್ಲಸ್ ಆ್ಯಡ್ ಮಾಡಿದ್ದಾರೆ, ಟೋಟಲ್ 21 ಪೋಸ್ಟ್ ಆಗ್ತಾವೆ. ಅದೇ ರೀತಿಯಾದಂಥ ಜೂನಿಯರ್ ಅಸಿಸ್ಟೆಂಟು ಮೆಕ್ಯಾನಿಕಲ್ದಿದೆ. ಸೊ ಅದು ಕೂಡ ಎಷ್ಟು ಹುದ್ದೆಗಳ ವೇಕೆನ್ಸೀಸ್ ಖಾಲಿ ಇದ್ದಾವೆ ಅಂತಂದ್ರೆ 10 ವೇಕೆನ್ಸೀಸ್ ಖಾಲಿ ಇದ್ದವು. ಸೊ ಅದೇ ರೀತಿಯಾದಂಥ ಸಹಾಯಕ ಅಸಿಸ್ಟೆಂಟ್ ಗ್ರೂಪ್ C ಇದ್ದು, ಅಂದರೆ ಇವು ಕೂಡ 3 ಹಿಂಬಾಕಿ ಅಂತಂದರೆ 3 ಬ್ಯಾಲೆನ್ಸ್ ಬ್ಯಾಕ್ಲಾಗ್ಸ್ ಇದ್ದು ಪೋಸ್ಟನ್ಸ್ನ ಆ್ಯಡ್ ಮಾಡಿದ್ದಾರೆ ಇಲ್ಲಿ. ಸೊ ಅದೇ ರೀತಿಯಾದಂಥದ್ದು ಕಿರಿಯ ಸಹಾಯಕ ಅಂತಂದರೆ ಅಂತ ಏನಂತ ಹೇಳಿದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ, ಇದು ಕೂಡ ಅದು ಕೂಡ 50+ ಪೋಸ್ಟ್ ಅಷ್ಟು ಇದ್ದಾವೆ. ಸೊ ಮಾಪನ ಓದುಗ, ಸೊ ಇದು ಕೂಡ 37 ಬ್ಯಾಕ್ಲಾಗ್ಸ್ ಇದ್ದು ಅವು ಕೂಡ ಸೀಟ್ಸನ್ನು ಆ್ಯಡ್ ಮಾಡಿದ್ದಾರೆ. ಸೊ ಅದೇ ರೀತಿಯಾದಂಥದ್ದು 2ನೇ ದರ್ಜೆ ಉಗ್ರಾಣ ಪಾಲಕ ಅಂತಂದರೆ ಸೆಕೆಂಡ್ ಡಿವಿಷನಲ್ ಅಂತ ಬರುತ್ತೆ. ಅದು ಕೂಡ ಇದು 4 ಹಿಂಬಾಕಿ ಅಂದರೆ 4 ಬ್ಯಾಕ್ಲಾಗ್ಸ್ ಇದ್ದು ಪೋಸ್ಟ್ ಇದಾವೆ. ಸೊ ಟೋಟಲ್ ಎಷ್ಟು ಅಂತಂದರೆ ಟೋಟಲ್ 120 ಪೋಸ್ಟ್ ಇದ್ದಾವೆ ಪ್ಲಸ್ 45 ಬ್ಯಾಕ್ಲಾಗ್ಸ್ ಇದ್ದು ಇದು ಇದಾವೆ. ಸೊ ದಯವಿಟ್ಟು ಇದನ್ನು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡ್ತಾ ಹೋಗೋಣ ಅಂದರೆ ಶೈಕ್ಷಣಿಕ ವಿದ್ಯಾರ್ಹತೆ ಏನೇನಿದೆ, ಸೊ ಎಲ್ಲ ನೋಡ್ತಾ ಹೋದರೆ ಒಂದನೇದಾಗಿ ಏನು ಅಂತಂದರೆ ಸಹಾಯಕ ಅಭಿಯಂತರರು ಸಿವಿಲ್ ಏನಿದೆ ಅಲ್ಲ ಗ್ರೂಪ್ ಇಂದ, ಸೊ ಅದನ್ನು ಯಾರೆಲ್ಲ ಹಾಕ್ಬೋದು ಅಂತಂದರೆ ಡಿಗ್ರಿ ಇನ್ ಸಿವಿಲ್ ಇಂಜಿನಿಯರಿಂಗ್ ಆರ್ ಟೆಕ್ನಾಲಜಿ ಈಕ್ವಾಲೆಂಟ್ ಕ್ವಾಲಿಫಿಕೇಶನ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ ಆಫ್ ದ ಯೂನಿಯನ್ ಆರ್ ಸ್ಟೇಟ್ ಗೌರ್ಮೆಂಟ್ ಆ್ಯಂಡ್ ಶಾಲ್ ಬಿ ಕಂಪ್ಯೂಟರ್ ಲಿಟರೇಟ್ ಥ್ರೂ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರೇಷನ್ ಆಫ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ. ಸೊ ಇಲ್ಲಿ ಯಾರು ಅಂತಂತಂದರೆ ಇದನ್ನು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದವ್ರು ಆಗ್ಬೋದು. ಮತ್ತು ಅವ್ರೇನು ಹೇಳಿದ್ದಾರೆ ಇನ್ನೊಂದು ಏನಂತಂದರೆ ಶಾಲ್ ಬಿ ಕಂಪ್ಯೂಟರ್ ಲಿಟ್ರೇಟ್ ಥ್ರೂ ದ ಪಾಸಿಂಗ್ ಮಿನಿಮಮ್ ಆಫ್ 6 months ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸಿಕ್ ಓದ್ತಿರುವಂಥ 6 month ಕೋರ್ಸನ್ನು ಮುಗಿಸಿದ್ರೆ ನಡೆಯುತ್ತೆ ಅಂತ ಹೇಳಿದ್ದಾರೆ. ಸೊ ಇಂಜಿನಿಯರಿಂಗಲ್ಲಿ ಆಲ್ಮೋಸ್ಟ್ ಬೇಸಿಕ್ಸ್ ಎಲ್ಲ ಕಲ್ತಿರ್ತಾರೆ. ಸೊ ಅದೇ ನೋ ನೀಡ್ ಟು ವರಿ, ಸಿವಿಲ್ ಇಂಜಿನಿಯರಿಂಗ್ ಮುಗಿದವರು ಇದನ್ನು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿ ಯಾವುದು ಅಂತಂತಂದರೆ ನೆಕ್ಸ್ಟು ಅಸಿಸ್ಟೆಂಟ್ ಇಂಜಿನಿಯರ್ ಎಲೆಕ್ಟ್ರಿಕಲ್ ಸಹಾಯಕ ಅಭಿಯಂತರರು, ಇದು ಕೂಡ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್. EC-ದವ್ರಿಗೆ ಬರಲ್ಲ, ಎಲೆಕ್ಟ್ರಿಕಲ್ ಆ್ಯಂಡ್ ಕಮ್ಯುನಿಕೇಷನ್ದವ್ರಿಗೆ ಬರಲ್ಲ ಇದು. ಸೊ ಡೆಫಿನೆಟ್ಲಿ ಇಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮುಗಿಸಿದವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಅವರಷ್ಟೇ ಅಪ್ಲೈ ಮಾಡೋದು. ಮತ್ತು ಇದಕ್ಕೂ ಕೂಡ ಕಂಪ್ಯೂಟರ್ ಅಂದರೆ ಸ್ಕಿಲ್ಸ್ ಅಥವಾ ಜ್ಞಾನ ಇದ್ದರೆ ಮುಗ್ದೋಯ್ತು, ಇದನ್ನು ಕೂಡ ನೀವು ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿಯಾದಂಥದ್ದು ಅಸಿಸ್ಟೆಂಟ್ ಇಂಜಿನಿಯರ್ ಮೆಕ್ಯಾನಿಕಲ್ ರಿಲೇಟೆಡ್ ಸಹಾಯಕ ಅಭಿಯಂತರರು. ಸೊ ಇದು ಕೂಡ ಸೇಮ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಗಿಸಿದ್ರೆ ಮಾತ್ರನೇ ಅಪ್ಲೈ ಮಾಡೋಕ್ಕೆ ಬರುತ್ತೆ. ಸೊ ಅದೇ ರೀತಿಯಾದಂಥದ್ದು 6 month ಕಂಪ್ಯೂಟರ್ ಕೋರ್ಸದ್ದು ಮಿನಿಮಮ್ ಇದು ಇದ್ದರೆ ಮುಗ್ದೋಯ್ತು, ಮತ್ತು ಇದೇ ಆಯಿತು. ಸೊ ನೆಕ್ಸ್ಟ್ ಅಂದರೆ ಕಂಪ್ಯೂಟರ್ ಸೈನ್ಸ್ ಅಸಿಸ್ಟೆಂಟ್ ಇಂಜಿನಿಯರ್ ಸಹಾಯಕ ಅಭಿಯಂತರರು ಕಂಪ್ಯೂಟರ್ ಸೈನ್ಸಿಂದ ಏನೇನು ಅಂತಂತಂದರೆ ಕಂಪ್ಯೂಟರ್ ಸೈನ್ಸ್ ಡಿಗ್ರಿ ಮುಗಿಸಿರ್ಬೇಕು. ಅದೇ ರೀತಿ ಆದಂಥದ್ದು ಇದು ಕೂಡ ಕಂಪ್ಯೂಟರ್ ಥ್ರೂ ಲಿಟ್ರೇಟ್ ಪಾಸಿಂಗ್ ಥ್ರೂ 6 months ಡ್ಯೂರೇಷನ್ ಆಫ್ ದ ಕೋರ್ಸ್ ಕಂಪ್ಯೂಟರ್ ಬೇಸಿಕ್ಸ್ ಎಲ್ಲ ಕಲ್ತಿರ್ತೀವಿ ಆಲ್ಮೋಸ್ಟ್. ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು ಕಲ್ತಿರ್ತೀವಿ. ಸೊ ಇದನ್ನು ಕೂಡ ನೋ ಪ್ರಾಬ್ಲಮ್, ಕಂಪ್ಯೂಟರ್ ಸೈನ್ಸ್ದವರು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು.
ಸೊ ಕಿರಿಯ ಅಭಿಯಂತರರು ಅಂತ ಇದೆಯಲ್ಲ ಅಲ್ಲೇ ಇದು ಅಂದರೆ ಜೂನಿಯರ್ ಅಸಿಸ್ಟೆಂಟ್ ಅಂತ. ಸೊ 3 ಇಯರ್ಸ್ ಡಿಪ್ಲೊಮಾ ಮುಗಿಸಿರ್ಬೇಕು. ಆಮೇಲೆ ಇದು ನೆಕ್ಸ್ಟ್ ಏನು ಅಂತಂತಂದರೆ ಇದು ಕೂಡ ಸೇಮ್ ಅಂದರೆ ಇದು ಕೂಡ ಕಂಪ್ಯೂಟರ್ ಇದು ಇರಬೇಕು ಅಂತ ಹೇಳಿದ್ದಾರೆ, ಬೇಸಿಕ್ ಮಿನಿಮಮ್ ನಾಲೆಜ್ ಇರಬೇಕು ಅಂತ. ಸೊ ಇಲ್ಲಿ ಕೂಡ ಸಿವಿಲ್ ಬಗ್ಗೆ ಆಗ್ತದೆ. ನೆಕ್ಸ್ಟ್ ಇದು ಎಲೆಕ್ಟ್ರಿಕಲ್ ಅಂದರೆ ಕಿರಿಯ ಅಭಿಯಂತರ ಜೂನಿಯರ್ ಅಸಿಸ್ಟೆಂಟ್ ಇದು. ಸೊ ಇದು ಡಿಪ್ಲೊಮೊ 3 ಇಯರ್ಸ್ ಕೋರ್ಸ್ ಇರುತ್ತಲ್ಲ, ಸೊ ಅದನ್ನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗಲ್ಲಿ ಅಂದರೆ ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟಲ್ಲಿ ಮುಗಿಸಿರ್ಬೇಕಾಗುತ್ತೆ, ಅಂದರೆ ಎಲೆಕ್ಟ್ರಿಕಲ್ ರಿಲೇಟೆಡ್ ಬ್ರಾಂಚಲ್ಲಿ ಮುಗಿಸಿರ್ಬೇಕಾಗುತ್ತೆ. ಸೊ ಎಲೆಕ್ಟ್ರಿಕಲ್. ಸೊ ಅದೇ ರೀತಿಯಾದಂಥ ನೆಕ್ಸ್ಟ್ ಏನು ಅಂತಂದರೆ ಮೆಕ್ಯಾನಿಕಲ್ ರಿಲೇಟೆಡ್ ಜೂನಿಯರ್ ಅಸಿಸ್ಟೆಂಟ್. ಸೊ ಇದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ಮುಗಿಸಿದ್ರೆ ಸಾಕು ಡಿಪ್ಲೊಮೋನ. ಸೊ ಇದನ್ನು ಕೂಡ ಅಪ್ಲೈ ಮಾಡ್ಬೋದು. ಅದೇ ರೀತಿಯಾದಂಥ ಸಹಾಯಕ ಅಸಿಸ್ಟೆಂಟ್ ಇದೆಯಲ್ಲ ಇಲ್ಲಿ ಎನಿ ಡಿಗ್ರಿ ಗ್ರೂಪ್ ಸಿ ಇದು ಹುದ್ದೆಗಳಿಗೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಎನಿ ಡಿಗ್ರಿ ಆಗಿರ್ಬೋದು. ಆಮೇಲೆ 1 ಇಯರ್ ಡ್ಯೂರೇಷನ್ ಕೋರ್ಸ್ ಇನ್ ಕಂಪ್ಯೂಟರ್ ಬೇಸಿಕ್ಸ್ ಅಂತ ಇದೆ. ಇದನ್ನ 1 ಇಯರ್ ಯಾರು ಡ್ಯೂರೇಷನ್ಸ್ ಕೋರ್ಸನ್ನು ಮಾಡಿರ್ತಾರಲ್ಲ ಕಂಪ್ಯೂಟರ್ ಬೇಸಿಕ್ಸ್ ಸ್ಪೆಷಲಿ ಅವರೆಲ್ಲ ಅಪ್ಲೈ ಮಾಡಬೇಕು ಅಂತ ನಂದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ಅವರು. ಸೊ ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಕಿರಿಯ ಸಹಾಯಕರು ಜೂನಿಯರ್ ಅಸಿಸ್ಟೆಂಟ್ ಇದು ಗ್ರೂಪ್ ಸಿ ಇದರಲ್ಲಿ ಇದು ಏನು ಅಂತಂದರೆ PUC ಅಥವಾ ಕ್ವಾಲಿಫಿಕೇಷನ್ ಮತ್ತು ಅದು PUC ಆಗಿದ್ದರೆ ಸಾಕು. 1 ಇಯರ್ ಬೇಸಿಕ್ಸ್ ಏನಂತಂದರೆ ಕಂಪ್ಯೂಟರ್ಸ್ ಬೇಸಿಕ್ಸ್ ಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಮಾಪನ ಓದುಗ ಕೂಡ ಅದೇ ಸೇಮ್ ಇದೆ. ಸೊ PUC ಪಾಸಿಂಗ್ ಮಿನಿಮಮ್ 6 ಮಂತ್ ಡ್ಯೂರೇಷನ್ ಆಫ್ ದಿ ಕೋರ್ಸ್ ಅಂತ ಇದೆ. ಸೊ ಕಂಪ್ಯೂಟರ್ಸ್ ಬೇಸಿಕ್ಸ್ ಇರಬೇಕಂತ ಹೇಳ್ತಾ ಇದೆ. ಸೊ ಇದೇ ಕೂಡ ನೆಕ್ಸ್ಟ್ 2ನೇ ದರ್ಜೆ ಉಗ್ರಾಣ ಪಾಲಕ ಅದು PUC ಸರ್ಟಿಫಿಕೇಟ್ ಕೋರ್ಸ್ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಆಫ್ ಎನಿ ರಿಕಗ್ನೈಸ್ಡ್ ಇನ್ಸ್ಟಿಟ್ಯೂಟ್ ಆ್ಯಂಡ್ 1 ಇಯರ್ ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸಿಕ್ಸ್. ಅಂದರೆ PUCಯಲ್ಲಿ PUC ಮಾಡ್ಕೊಂಡು ಏನು ಅಂತಂದರೆ ಮಟೀರಿಯಲ್ ಮ್ಯಾನೇಜ್ಮೆಂಟ್ ಅಂತಂದರೆ ಈಗ ಸಪೋಸ್ ಇದು ಮೆಕ್ಯಾನಿಕಲ್ ರಿಲೇಟೆಡ್ ಇದೆ. ಸೊ ಇದನ್ನು ಚೆಕ್ ಮಾಡ್ಕೊಳ್ಳಿ. ಮಟೀರಿಯಲ್ PUC ಮುಗಿದೇ ಸಾಕು ಅಷ್ಟೇ ಅಪ್ಲೈ ಮಾಡ್ಬೋದು ಅಂತ ನಾನು ಚೆಕ್ ಮಾಡ್ಕೊಂಡಿದ್ದೇನೆ. ಸೊ ಆಮೇಲೆ 1 ಇಯರ್ ಡ್ಯೂರೇಷನ್ ಆಫ್ ಕಂಪ್ಯೂಟರ್ ಬೇಸಿಕ್ಸನ್ನು ಬೇಕು ಅಂತ ಹೇಳಿದ್ದಾರೆ. ಸೊ ಯಾರೆಲ್ಲ ಇದನ್ನೆಲ್ಲ ಕಂಪ್ಯೂಟರ್ ಬೇಸಿಕ್ಸನ್ನು ಮುಗಿಸ್ಕೊಂಡಿದ್ದೀರಿ ಸೊ ಇವನ್ನೆಲ್ಲ ಪೋಸ್ಟ್ ಅಪ್ಲೈ ಮಾಡ್ಬೋದು. ಸೊ ಅದೇ ರೀತಿಯಾದಂಥದ್ದು ಏನು ಅಂತಂದರೆ ಇದ್ರದ್ದು ವಿದ್ಯಾರ್ಥಿಗಳದ್ದು ಇದನ್ನು ನೋಡ್ತಾ ಹೋದರೆ ವಯೋಮಿತಿ ಎಷ್ಟು ಸಡಿಲಿಕೆ ಇದೆ ಅಂದರೆ ಸಾಮಾನ್ಯ ಅರ್ಹತೆ ಅಭ್ಯರ್ಥಿಗಳಿಗೆ 38 ವರ್ಷ ಗರಿಷ್ಠ ವಯೋಮಿತಿ ಇದೆ. ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 41 ವರ್ಷಗಳಿದ್ದವು. ಪರಿಶಿಷ್ಟ ಜಾತಿ ಪ್ರವರ್ಗ ಎ, ಪ್ರವರ್ಗ ಬಿ, ಪ್ರವರ್ಗ ಸಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅಭ್ಯರ್ಥಿಗಳಿಗೆ 43 ವರ್ಷಗಳವರೆಗೆ ಇದು ಏಜ್ ರಿಲ್ಯಾಕ್ಸೇಷನ್ ಇದೆ. ಸೊ ಆನ್ಲೈನ್ ಮೂಲಕ ಅಭ್ಯರ್ಥಿಗಳು ಏನಾದರೂ ಅರ್ಜಿ ಸಲ್ಲಿಸ್ಬೇಕಂತಂದ್ರೆ ಇದ್ರದ್ದು ವೆಬ್ಸೈಟಲ್ಲಿ ಹೋಗಿ ಡೈರೆಕ್ಟಾಗಿ ಯಾವ ಥರ ಅಪ್ಲಿಕೇಶನ್ ಹಾಕೋದು ಅಂತ ನೆಕ್ಸ್ಟ್ ಒಂದು ವಿಡಿಯೋ ಮಾಡ್ತೇನೆ. ಸೊ ಡೆಫಿನೆಟ್ಲಿ ನೋಡಿ, 2 ದಿನದಲ್ಲಿ ಅದು ಕೂಡ ವಿಡಿಯೋ ಬರುತ್ತೆ. ಸೊ ಇವಾಗ ಆನ್ಲೈನ್ ಅರ್ಜಿ ಸಲ್ಲಿಸಲು ವೇಳಾಪಟ್ಟಿ ಅಂದರೆ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ 17ನೇ ತಾರೀಕು ಸ್ಟಾರ್ಟ್ ಆಗುತ್ತೆ ನವೆಂಬರ್ 2025ರಿಂದ. ಅದೇ ರೀತಿ ಯಾವಾಗ ಮುಕ್ತಾಯ ಆಗುತ್ತೆ ಅಂದರೆ 25/11/2025ರಲ್ಲಿ. ಸೊ ಇದರದ್ದು ಟೈಮ್ ಮಾತ್ರ ಭಾಳ ಇಲ್ಲ. ಸೊ ಟೈಮ್ ತುಂಬ ಕಡಿಮೆ ಇದೆ. ಸೊ ಡೆಫಿನೆಟ್ಲಿ ಇಲ್ಲಿ ಏನು ಹೇಳ್ಬೇಕಂತಂದರೆ ಆಮೇಲೆ ಅದೇ ರೀತಿ ಡೆಫಿನೆಟ್ಲಿ ಯಾರೆಲ್ಲ ಹಾಕ್ತಿರಲ್ಲ ಬೇಗ ಹಾಕಿ ಅಂತ ಹೇಳ್ತಾ ಶುಲ್ಕವನ್ನು ಪಾವತಿ ಮಾಡಲು ಕೊನೆಯ ದಿನಾಂಕ ಯಾವುದು ಅಂತಂದರೆ 26 ಲಾಸ್ಟ್. ಅವತ್ತೇ 6 ಗಂಟೆ ತನಕ ಟೈಮ್ ಇರುತ್ತೆ. ಸೊ ಅಪ್ಲೈ ಮಾಡಿ ಹಾಕಿ ಅಂತ ಹೇಳ್ತೀನಿ. ಯಾರ್ಯಾರೆಲ್ಲ ಇಂಜಿನಿಯರಿಂಗ್ ಮುಗಿಸಿದ್ದೀರಾ ಮತ್ತು ನಾರ್ಮಲ್ ಡಿಗ್ರಿ ಯಾವ ಕೋರ್ಸ್ ಇದಾವಲ್ಲ ಸೊ ದಯವಿಟ್ಟು ಹಾಕಿ. ಅದೇ ರೀತಿ ಶುಲ್ಕ ಎಷ್ಟೆಷ್ಟು ಪಾವತಿ ಮಾಡಬೇಕಂತಂದರೆ ಸಾಮಾನ್ಯ ಅರ್ಹತೆ ಅಂತಂದರೆ ಮತ್ತು ಜನರಲ್ ಮೆರಿಟ್ ಮತ್ತು ಇತರೆ ಪ್ರವರ್ಗ 2A 2B 3A 3Bದವರು ₹754 ಅಂತಂದರೆ ₹750 ಪೇ ಮಾಡಬೇಕು ಒಂದು ಪೋಸ್ಟಿಗೆ. ಪ್ಲಸ್ ಆಮೇಲೆ 100 ಪ್ಲಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಯಾವುದಾದ್ರೂ ಪ್ಲಸ್ ಕೂಡಿಸ್ತಾ ಹೋದರೆ ಅಂತಂದರೆ ಒಂದು ಪೋಸ್ಟಿಗೆ 750 ಆಗಿರುತ್ತೆ. ನೆಕ್ಸ್ಟ್ ಇನ್ನೊಂದು ಆ್ಯಡ್ ಮಾಡಿಕೊಂಡ್ರೆ ಪ್ಲಸ್ 100 ಈ ಥರ ಆಗ್ತಾ ಹೋಗುತ್ತೆ. ಅಂದರೆ ಟೋಟಲಿ ಪೋಸ್ಟ್ ಜಾಸ್ತಿ ಇದಾವಲ್ಲ ಸೊ ಯಾರೆಲ್ಲ ಅಪ್ಲೈ ಮಾಡ್ಬೋದು. ಸೊ ಅದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮಾಜಿ ಸೈನಿಕ ಮತ್ತು ತೃತೀಯ ಲಿಂಗಿ ಅಭ್ಯರ್ಥಿಗಳಿಗೆ ₹500 ಇದೆ. ಸೊ ಇದು ಕೂಡ ಅಷ್ಟೇ 500 ಪ್ಲಸ್ 100 ಆಗ್ತಾ ಹೋಗುತ್ತೆ. ನೀವು 500 ಒಂದು ಪೋಸ್ಟಿಗೆ 500 ಇರುತ್ತೆ. ಸೊ ನೆಕ್ಸ್ಟ್ ನೀವು ಮಲ್ಟಿಪಲ್ ಚಾಯ್ಸ್ ಮಾಡಿಕೊಂಡ್ರೆ ಪ್ಲಸ್ 100 ಆಗ್ತಾ ಹೋಗುತ್ತೆ. ಸೊ ಟೋಟಲ್ ಪೋಸ್ಟಲ್ಲಿ ಎಷ್ಟು ಅಪ್ಲೈ ಮಾಡ್ತಿರಲ್ಲ ಡಿಪೆಂಡ್ಸ್ ಆನ್ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಸೊ ಆಮೇಲೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ₹750. ಇವ್ರಿಗೂ ಕೂಡ ಅಷ್ಟೇ ₹750 ಒಂದು ಪೋಸ್ಟಿಗಿದ್ರೆ. ಸೊ ನೆಕ್ಸ್ಟ್ ಇನ್ನೊಂದು ಕ್ಲಿಕ್ ಮಾಡ್ಕೊಂಡ್ರೆ ಆಪ್ಷನ್ಸನ್ನು ಒಂದು ಕ್ಲಿಕ್ ಮಾಡ್ಕೊಂಡು ಇನ್ನೊಂದು ಮಾಡಿಕೊಂಡ್ರೆ ಈಗ ಸೊ ಅವಾಗ ಅದಕ್ಕೆ ಎಡಿಷ್ನಲಿ ₹100 ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಅದೇ ರೀತಿ ಆದಂಥದ್ದು ಇದ್ರದ್ದು ಟೋಟಲಿ ಏನು ಅಂತಂದರೆ ಇದ್ರದ್ದು ಪೇಪರ್ ಯಾವ ರೀತಿ ಇರುತ್ತೆ ಅಂತಂತಂದರೆ ಸೊ ಒಂದು ಏನಂತಂದರೆ ಟೆಕ್ನಿಕಲ್ ಪೋಸ್ಟಿಗೆ ಟೆಕ್ನಿಕಲ್ ಸಪ್ರೇಟ್ ಪೇಪರ್ ಇರುತ್ತೆ ಮತ್ತು ಜನರಲ್ ಪೇಪರ್ ಇರುತ್ತೆ. ಸೊ ಎಲ್ಲರಿಗೂ ಹಂಗೆ ಇದು ಸೇಮ್ ಆಗಿರುತ್ತೆ. ಸೊ ಟೆಕ್ನಿಕಲ್ ರಿಲೇಟೆಡ್ ಏನಿದಾವಲ್ಲ ಸೊ ಟೆಕ್ನಿಕಲ್ ಪೇಪರ್ ಒಂದು ಇರುತ್ತೆ. ಒಂದು ಬಿಟ್ಟರೆ ಒಂದು ಡೈರೆಕ್ಟ್ಲಿ ಯಾವುದಂತಂತಂದರೆ ನಮ್ಮದು ಟೆಕ್ನಿಕಲ್ ಪೇಪರ್ ಇರುತ್ತೆ, ಒಂದು ಜನರಲ್ ಪೇಪರ್ ಇರುತ್ತೆ. ಫಸ್ಟ್ ಜನರಲ್ ಪೇಪರ್ ಇರುತ್ತೆ, ನೆಕ್ಸ್ಟ್ ಟೆಕ್ನಿಕಲ್ ಪೇಪರ್ ಇರುತ್ತೆ.
ಸೊ ಇದು ಟೋಟಲ್ ಮಾರ್ಕ್ಸ್ ಎಷ್ಟು ಅಂತಂದರೆ 2 ಪೇಪರ್ ಕೂಡಿಸಿ 2 ಮಾರ್ಕ್ಸ್ ಇರುತ್ತೆ. ಸೊ 2 ಕೂಡ 2 ಗಂಟೆ ಅಂತಂದರೆ ಒಂದು ಪೇಪರಿಗೆ 7 ಗಂಟೆವರೆಗೂ ಟೈಮ್ ಇರುತ್ತೆ. ಸೊ ಟೋಟಲ್ 4 ಅವರ್ಸ್, 2 ಗಂಟೆ ಅದಕ್ಕೆ 2 ಗಂಟೆ, ಇದಕ್ಕೆ 2 ಗಂಟೆ ಇರುತ್ತೆ. ಸೊ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ, ಆಮೇಲೆ ಗ್ರೂಪ್ ಸಿ ಅಂತ ಏನು ಹುದ್ದೆಗಳಿದ್ದಾವಲ್ಲ ಅದರಲ್ಲಿ ಫಸ್ಟ್ ಒಂದು ಪೇಪರ್ ಜನರಲ್ ನಾಲೆಜ್ ಇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಏನು ಅಂತಂತಂದರೆ ಒಂದು ರಿಲೇಟೆಡ್ ಇನ್ನೊಂದು ಏನು ಅಂತಂದರೆ ಜನರಲ್ ಅಂತಂದ್ರೆ ಸಾಮಾನ್ಯ ಕನ್ನಡ, ಸಾಮಾನ್ಯ ಇಂಗ್ಲೀಷ್, ಕಂಪ್ಯೂಟರ್ ಜ್ಞಾನ ಇರುವಂಥದ್ದು ಒಂದು ಪೇಪರ್ ಇರುತ್ತೆ. ಸೊ ಇದನ್ನು ಡೆಫಿನೆಟ್ಲಿ ನೆನ್ಪಿಟ್ಕೊಳ್ಳಿ. ಸೊ ಈ ಬೇಸಿಸ್ ಮ್ಯಾಗೆ ಓದಿ ಅಂತ ಹೇಳ್ತಾ, ಈ ಸೇಮ್ ಎಲ್ಲ ಗ್ರೂಪ್ ಸಿ ಯಾವ ರಿಲೇಟೆಡ್ ಇದ್ದಾವಲ್ಲ ಸೊ ಎಲ್ಲ ಹಂಗೆ ಇರುತ್ತೆ. ಸೊ ಎಲ್ಲರೂ ಚೆನ್ನಾಗಿ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನಾದರೂ ನಿಮಗೆ ಡೌಟ್ ಅದು ಏನಾದರೂ ಇದ್ದರೆ ಸೊ ಡೆಫಿನೆಟ್ಲಿ ಮುಂದಿನ ವಿಡಿಯೋದಲ್ಲಿ ಈ ಅಪ್ಲಿಕೇಶನನ್ನು ಯಾವ ರೀತಿ ಹಾಕೋದು ಮತ್ತು ಯಾವ ರೀತಿ ಇದನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಸೊ ದಯವಿಟ್ಟು ಯಾರೆಲ್ಲ ಚಾನಲ್ನ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಮತ್ತು ಇದರ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಅಂತ ನೆಕ್ಸ್ಟ್ ನಾಳೆ ಇಲ್ಲ ನಾಡಿದ್ದು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು. ಯಾರೆಲ್ಲ ವಾಚ್ ಮಾಡಿದ್ದೀರೋ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು.